ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವ್ಲಾದಿಮಿರ್ ಪುಟಿನ್ ಭಾರತ ಭೇಟಿಗೆ ಕೌಂಟ್ ಡೌನ್. ಇವತ್ತು ಭಾರತಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಆಗಮಿಸ್ತಾ ಇರೋದು. 2 ದಿನಗಳ ಪ್ರವಾಸಕ್ಕಾಗಿ ಇವತ್ತು ಭಾರತಕ್ಕೆ ಬರ್ತಾ ಇದ್ದಾರೆ ಪುಟಿನ್. 23ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪುಟಿನ್. ಈ ವೇಳೆ ಪ್ರಧಾನಿ ಮೋದಿ ಭೇಟಿಯಾಗಲಿದ್ದಾರೆ ರಷ್ಯಾ ಅಧ್ಯಕ್ಷ ಪುಟಿನ್. ಉಭಯ ನಾಯಕರಿಂದ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಉಭಯ ದೇಶಗಳ ಸಂಬಂಧ ಸುಧಾರಣೆಯ ಬಗ್ಗೆ ಸಮಾಲೋಚನೆ ಮಾಡ್ತಾರೆ. 2 ದೇಶಗಳ ಸಂಬಂಧ ಸುಧಾರಣೆಯ ಬಗ್ಗೆ ಕೂಡ ಸಮಾಲೋಚನೆ ಮಾಡ್ತಾರೆ. S-400 ಮತ್ತು ಸುಖೋಯ್ ಯುದ್ಧ ವಿಮಾನಗಳ ಖರೀದಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಲಿದ್ದಾರೆ ಉಭಯ ನಾಯಕರು. ಇವತ್ತು ಪುಟಿನ್ ರಾಷ್ಟ್ರಪತಿಗಳಿಂದ ಔತಣಕೂಟ ಆಯೋಜನೆ ಕೂಡ ಆಗಿದೆ. ಪುಟಿನ್ ಅವರಿಗೆ ರಾಷ್ಟ್ರಪತಿಗಳಿಂದ ಔತಣಕೂಟ ಆಯೋಜನೆಯೂ ಆಗಿದೆ. ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇರೋದು ಇವರಿಬ್ಬರ ಭೇಟಿ. 2 ದೇಶಗಳ ಸಂಬಂಧ ಸೌಹಾರ್ದತೆಯುತ ಇದೆಲ್ಲದ್ರ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಪುಟಿನ್. ಇವತ್ತು ಭಾರತಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಆಗಮನ ಆಗ್ತಾ ಇರೋದು. ಹಲವು ವಿಚಾರಗಳ ಬಗ್ಗೆ ಚರ್ಚಿಸಲಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿ ಹಿನ್ನೆಲೆ 5 ಪದರಗಳ ಭದ್ರತಾ ವ್ಯವಸ್ಥೆ. ರಷ್ಯಾದ ಅಧ್ಯಕ್ಷೀಯ ಭದ್ರತಾ ಸೇವೆಗೆ ತರಬೇತಿ ಪಡೆದ ಸಿಬ್ಬಂದಿ, ಭಾರತದ NSGಯ ಉನ್ನತ ಕಮಾಂಡೋಗಳು, ಡ್ರೋನ್ಗಳು, ಜಾಮರ್ಗಳು, AI ಮೇಲ್ವಿಚಾರಣೆಯಲ್ಲಿ ಭದ್ರತೆ. ಈಗಾಗಲೇ ರಷ್ಯಾದಿಂದ ದೆಹಲಿಗೆ ಬಂದಿರುವಂತಹ 48 ಭದ್ರತಾ ಸಿಬ್ಬಂದಿ ಜೊತೆಗೆ ರಷ್ಯಾದಿಂದ ಬಂದಿರುವಂತಹ ಐಷಾರಾಮಿ ಲಿಮೋಸಿನ್ ಕಾರು, ಭಾರಿ ಶಸ್ತ್ರಸಜ್ಜಿತ ಐಷಾರಾಮಿ ಲಿಮೋಸಿನ್ ಔರಸ್ ಸೆನಾಟ್ ಕಾರು. 2018ರಿಂದಲೇ ಲಿಮೋಸಿನ್ ಕಾರು ಬಳಸ್ತಾ ಇದ್ದಾರೆ ಅಧ್ಯಕ್ಷ ಪುಟಿನ್. ಬಾಂಬ್ಗೂ ಜಗ್ಗದ ಕಾರಿನಲ್ಲೇ ಸಂಚರಿಸುವ ವ್ಲಾದಿಮಿರ್ ಪುಟಿನ್. ಚೀನಾದಲ್ಲಿ ಇದೇ ಕಾರಿನಲ್ಲಿ ಮೋದಿಯನ್ನು ಕರೆದೊಯ್ದಿದ್ರು ಪುಟಿನ್. ಇವತ್ತು ಅನೇಕ ಕಾರ್ಯಕ್ರಮಗಳಿದೆ, ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ವಹಿಸಲಾಗಿದೆ, ಹೆಚ್ಚಿನ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ, ವಿಶೇಷವಾಗಿ ಅವರ ಕಾರು. ಪುಟಿನ್ ಕಾರ್ಯಕ್ರಮಗಳು ಏನೇನಿದೆ ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ಇವತ್ತು ಸಂಜೆ 7ಕ್ಕೆ ದೆಹಲಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ ಪುಟಿನ್. ರಾತ್ರಿ ಮೋದಿ ಜೊತೆಗೆ ಔತಣಕೂಟದಲ್ಲಿ ಭಾಗಿಯಾಗ್ತಾರೆ. ನಾಳೆ ಬೆಳಗ್ಗೆ ರಾಜ್ಘಾಟ್ಗೆ ಮೋದಿ ಜೊತೆಗೆ ಭೇಟಿ ಕೊಡ್ತಾರೆ. ಮಹಾತ್ಮ ಗಾಂಧಿ ಸಮಾಧಿಗೆ ನಮನ ಸಲ್ಲಿಸ್ತಾರೆ ಪುಟಿನ್. ಹೈದರಾಬಾದ್ ಹೌಸ್ನಲ್ಲಿ ಮೋದಿ ಜೊತೆ ದ್ವಿಪಕ್ಷೀಯ ಸಭೆ ಇದೆ. ವಿವಿಧ ವಲಯಗಳ ಜಂಟಿ ಪಾಲುದಾರಿಕೆ ಬಗ್ಗೆ ಸಹಿ. ಬಳಿಕ ಪ್ರಧಾನಿ ಮೋದಿ ಹಾಗೂ ಪುಟಿನ್ ಜಂಟಿ ಸುದ್ದಿಗೋಷ್ಠಿ. ನಾಳೆ ಮಧ್ಯಾಹ್ನ ಭಾರತ ಮಂಟಪ ಕಾರ್ಯಕ್ರಮದಲ್ಲಿ ಭಾಗಿ. ನಾಳೆ ರಾತ್ರಿ ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳಿದೆ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ.